ಪ್ರಿಯ ವಿದ್ಯಾರ್ಥಿಗಳೇ, ನಾನು ಬಿ ಶಿವಣ್ಣಗೋಳ್, ದೈಹಿಕ ಶಿಕ್ಷಣ ಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ ಅವರಗೋಳ್. ವಿದ್ಯಾರ್ಥಿಗಳೇ, ಇವತ್ತಿನ ಪಾಠ ವಾಲಿಬಾಲ್. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ವಾಲಿಬಾಲ್ ಆಟದ ಇತಿಹಾಸ, ಅಂಕಣದ ಪರಿಚಯ, ಉಪಕರಣಗಳ ಪರಿಚಯ ಹಾಗೂ ನಿಯಮಗಳನ್ನು ತಿಳಿದುಕೊಂಡಿದ್ದೀರಿ. ಇವತ್ತು ಈ ಪಾಠದಲ್ಲಿ ನಿಮಗೆ ವಾಲಿಬಾಲ್ ಆಟದ ಕೆಲವು ಪ್ರಮುಖ ಅಂಶಗಳನ್ನು ನೀಡಲಾಗಿದೆ. ಅವು ಹೀಗಿವೆ: ವಾಲಿಬಾಲ್ ಆಟದ ಕೆಲವು ತಂತ್ರಗಳು, ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಗುಣಲಕ್ಷಣಗಳು, ವಾಲಿಬಾಲ್ ಪಂದ್ಯಾವಳಿಗಳು, ಬಹುಮಾನಗಳು ಮತ್ತು ಪ್ರಶಸ್ತಿಗಳು. ಇಷ್ಟು ನಿಮ್ಮ ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು. ವಾಲಿಬಾಲ್ ಆಟದ ತಂತ್ರಗಳು ಈ ರೀತಿ ಇವೆ: ಸರ್ವೀಸ್, ಬಾಲನ್ನು ಸೆಟ್ ಮಾಡುವುದು, ಸ್ಮ್ಯಾಶ್ ಮಾಡುವುದು ಅಂದರೆ ಅಟ್ಯಾಕ್ ಹಿಟ್. ಹೀಗೆ 3 ತಂತ್ರಗಳನ್ನು ನಿಮಗೆ ನೀಡಲಾಗಿದೆ. ಆ 3 ತಂತ್ರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಸರ್ವಿಸ್ ಬಗ್ಗೆ ತಿಳಿದುಕೊಳ್ಳೋಣ. ವಾಲಿಬಾಲ್ ಆಟಗಾರರು ಸರ್ವಿಸ್ ಮಾಡಬೇಕಾದರೆ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ ಆಟಗಾರರ ಕಡೆ, ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದ ಆಟಗಾರರ ಕಡೆ, ಪಾಸರನ ಸ್ಥಳ ಬದಲಾವಣೆಯನ್ನು ಗುರುತಿಸಿ ರಭಸವಾಗಿ ನೆಟ್ಟಿನ ಮೇಲ್ಭಾಗಕ್ಕೆ ತಗಲದೆ ಎದುರಾಳಿ ಅಂಕಣದಲ್ಲಿ ಬೀಳುವಂತೆ ಸರ್ವೀಸನ್ನು ಮಾಡಬೇಕು. ಹಾಗೂ ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಸ್ಥಳವನ್ನು ಗುರುತಿಸಿ ಸರ್ವೀಸ್ ಮಾಡಬೇಕು. ಈ ರೀತಿ ಮೇಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ವೀಸ್ ಮಾಡಿದರೆ ಅಂಕಗಳನ್ನು ಸುಲಭವಾಗಿ ನಾವು ಗಳಿಸಲು ಸಾಧ್ಯವಾಗುತ್ತದೆ. ಎರಡನೆಯದಾಗಿ ಬಾಲನ್ನು ಸೆಟ್ ಮಾಡುವುದು. ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದ ಹೊಡೆತಗಾರರ ಮತ್ತು ಬ್ಲಾಕರ್ಗಳ ಸ್ಥಿತಿ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಪಾಸ್ ನೀಡಬೇಕು. ಸಂದರ್ಭಾನುಸಾರ ಪಾಸ್ನ ಗತಿಯಲ್ಲಿ ಹೆಚ್ಚು ಕಡಿಮೆ ಮಾಡುತ್ತಾ ಖಾಲಿ ಸ್ಥಳಕ್ಕೆ ಹಾಕಬೇಕು. ಎತ್ತುಗಾರನು ಮುಂದಿನ ಆಟಗಾರ ಆಗಿದ್ದಲ್ಲಿ ಬಲಗೈ ಅಥವಾ ಎಡಗೈ ಬಳಸಿ ರಭಸದಿಂದ ಬಾಲನ್ನು ಹೊಡೆದು ಅಂಕ ಗಳಿಸಬೇಕು. ಅಂದರೆ ವಿದ್ಯಾರ್ಥಿಗಳೇ, ಎತ್ತುಗಾರ ಮುಂದಿನ ಆಟಗಾರ ಆಗಿದ್ದಲ್ಲಿ ಪ್ರತಿ ಬಾಲನ್ನು ಸ್ಮ್ಯಾಶರ್ಗಳ ಕೈಯಿಂದ ಹೊಡಿಸದೆ ತಾನೂ ಕೂಡ ಬಾಲನ್ನು ಎದುರಾಳಿ ಅಂಕಣದಲ್ಲಿ ಎಡಗೈ ಅಥವಾ ಬಲಗೈಯನ್ನು ಬಳಸಿ ರಭಸವಾಗಿ ಹೊಡೆದು ಅಂಕ ಗಳಿಸಬಹುದು. ಮುಂದಿನ ವಲಯದವರು ವಿಫಲವಾದರೆ ಹಿಂದಿನ ವಲಯದವರಿಗೆ ಆಡಿಸಬೇಕು. ಅಂದರೆ ಮುಂದಿನ ವಲಯದ ಅಟ್ಯಾಕರ್ಗಳು ಅಥವಾ ಆಕ್ರಮಣಕಾರ ಆಟಗಾರರು ಸ್ಮ್ಯಾಶ್ ಮಾಡಲು ವಿಫಲವಾದರೆ ಅಥವಾ ಅಂಕ ಗಳಿಸಲು ವಿಫಲರಾದರೆ ಎತ್ತುಗಾರ ಹಿಂದಿನ ವಲಯದ ಆಟಗಾರರಿಗೆ ಪಾಸನ್ನು ನೀಡಿ ಅಂಕಗಳನ್ನು ಗಳಿಸಲು ಅಥವಾ ಹಿಂದಿನ ವಲಯದ ಆಟಗಾರರ ಕೈಯಿಂದ ಹೊಡಿಸಬೇಕು. ಹೀಗೆ ಮಾಡಿದರೆ ಅಂಕಗಳನ್ನು ಗಳಿಸಬಹುದು. ಇನ್ನು ಸ್ಮ್ಯಾಶ್, ಅಟ್ಯಾಕ್ ಹಿಟ್ ಮಾಡುವುದು. ಆಟಗಾರರ ಸ್ಥಿತಿಯನ್ನು ಗಮನಿಸಿ ಕಡಿಮೆ ಎತ್ತರವಿರುವ ಬ್ಲಾಕರ್ನ ಮೇಲಿಂದ ದುರ್ಬಲ ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಹೊಡೆಯಬೇಕು. ಹೊಡೆತದ ರಭಸದಲ್ಲಿ ಹೆಚ್ಚು ಕಡಿಮೆ ಮಾಡಬೇಕು ಹಾಗೂ ವೈವಿಧ್ಯತೆಯನ್ನು ಉಪಯೋಗಿಸಬೇಕು. ಸ್ಪರ್ಶ ಹೊಡೆತ ಅಥವಾ ಫ್ಲೇಶಿಂಗ್ಗಳ ಮೂಲಕ ಅಂಕ ಗಳಿಸಬೇಕು. ಸ್ಪರ್ಶ ಹೊಡೆತ ಅಂದರೆ ಸ್ಮ್ಯಾಶರನು ಸ್ಮ್ಯಾಶ್ ಮಾಡಿದ ಬಾಲ್ ಬ್ಲಾಕರ್ಗಳು ಯಶಸ್ವಿಯಾಗಿ ಬ್ಲಾಕ್ ಮಾಡುತ್ತಿದ್ದರೆ ಸ್ಮ್ಯಾಶರನು ಬಾಲನ್ನು ಜೋರಾಗಿ ಬ್ಲಾಕರ್ಗಳ ಕೈಗೆ ಹೊಡೆದು ಹೊರಗೆ ಹೋಗುವ ರೀತಿಯಲ್ಲಿ ಹೊಡೆಯಬೇಕು. ಹಾಗೂ ಬ್ಲಾಕರ್ಗಳು ಯಶಸ್ವಿಗೊಳ್ಳುತ್ತಿದ್ದರೆ ಸ್ಮ್ಯಾಶರನು ಬ್ಲಾಕರ್ಗಳ ಮೇಲಿಂದ ಖಾಲಿ ಸ್ಥಳವನ್ನು ನೋಡಿ ಡ್ರಾಪ್ ಮಾಡಬೇಕು. ಈ ರೀತಿ ಮಾಡಿದರೆ ನಾವು ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ಇಷ್ಟು ನಿಮ್ಮ ಪಾಠದಲ್ಲಿ ಬರ್ತಕ್ಕಂಥ ಅಥವಾ ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು. ಈ ತಂತ್ರಗಳನ್ನು ನಾವು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಬಳಸಿದ್ದಾದಲ್ಲಿ, ಉಪಯೋಗಿಸಿದ್ದಾದಲ್ಲಿ ನಾವು ಸರಿಯಾಗಿ ಅಂಕಗಳನ್ನು ಗಳಿಸಬಹುದು. ಇನ್ನು ವಾಲಿಬಾಲ್ ಆಟಗಾರರ ಗುಣಲಕ್ಷಣಗಳು. ಅಂದರೆ
ವಾಲಿಬಾಲ್ ಆಟ ಆಡುವ ಆಟಗಾರನಲ್ಲಿ ಇರಬೇಕಾದ ಗುಣಲಕ್ಷಣಗಳು. ವಾಲಿಬಾಲ್ ಆಟಗಾರ ಎತ್ತರದ ನಿಲುವನ್ನು ಹೊಂದಿರಬೇಕು. ವಾಲಿಬಾಲ್ ಆಟಗಾರ ಎತ್ತರದ ನಿಲುವನ್ನು ಹೊಂದಿದ್ದರೆ ಜಾಳಿಗೆಯ ಮೇಲಿಂದ ನಿರ್ವಹಿಸುವ ಸ್ಮ್ಯಾಶ್ ಹಾಗೂ ಬ್ಲಾಕರ್ನಂತಹ ನೈಪುಣ್ಯತೆಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ಚಪಲತೆ ಹೊಂದಿರಬೇಕು. ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಿಕೊಂಡು ಚೆಂಡನ್ನು ಆಡಬೇಕಾಗಿರುವುದರಿಂದ ಚಪಲತೆ ಅತ್ಯವಶ್ಯಕವಾಗಿ ಬೇಕು. ಸ್ಫೋಟಕ ಶಕ್ತಿಯನ್ನು ಹೊಂದಿರಬೇಕು. ಎದುರಾಳಿಗಳಿಂದ ಹೆಚ್ಚು ಸ್ಫೋಟಕ ಶಕ್ತಿಯನ್ನು ಹೊಂದಿದ್ದಲ್ಲಿ ಜಿಗಿದು ನೈಪುಣ್ಯತೆಯನ್ನು ನಿರ್ವಹಿಸಲು ಸಹಕಾರಿಯಾಗುತ್ತದೆ ಹಾಗೂ ಸ್ಮ್ಯಾಶ್ ಮಾಡಲು, ಬ್ಲಾಕ್ ಮಾಡಲು ಹಾಗೂ ಸೆಟ್ ಮಾಡಲು, ಸರ್ವಿಸ್ ಮಾಡಲು ವಾಲಿಬಾಲ್ ಆಟಗಾರನಲ್ಲಿ ಮುಖ್ಯವಾಗಿ ಕಾಲುಗಳಲ್ಲಿ ಸ್ಫೋಟಕ ಶಕ್ತಿ ಅವಶ್ಯಕವಾಗಿರುತ್ತದೆ. ಉತ್ತಮ ಮೈಮಣಿತವನ್ನು ಹೊಂದಿರಬೇಕು. ವಾಲಿಬಾಲ್ ಆಟಗಾರ ಮೈಮಣಿತವನ್ನು ಹೊಂದಿರಬೇಕು. ಅಂಕಣದಲ್ಲಿ ಆಡುವಾಗ ಕೈಗಳನ್ನು ಹಾಗೂ ಕಾಲುಗಳನ್ನು ಚಾಚಿ ಚೆಂಡು ಆಡುವ ಸಂದರ್ಭಗಳು ಎದುರಾದಾಗ ಮೈಮಣಿತ ಅತ್ಯವಶ್ಯಕ ಬೇಕಾಗುತ್ತದೆ. ಉತ್ತಮ ವೇಗವನ್ನು ಹೊಂದಿರಬೇಕು. ತ್ವರಿತಗತಿಯಲ್ಲಿ ಸಾಗುವ ಚೆಂಡನ್ನು ಸರಿಯಾದ ಸಮಯಕ್ಕೆ ತಲುಪಿ ನೈಪುಣ್ಯತೆಗಳನ್ನು ನಿರ್ವಹಿಸಬೇಕಾಗುವುದರಿಂದ ವೇಗ ವಾಲಿಬಾಲ್ ಆಟದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಪ್ರತಿಕ್ರಿಯಾ ವೇಗ ಚೆನ್ನಾಗಿರಬೇಕು. ವಿದ್ಯಾರ್ಥಿಗಳೇ, ವಾಲಿಬಾಲ್ ಆಟಗಾರನಲ್ಲಿ ಪ್ರತಿಕ್ರಿಯಾ ವೇಗ ಚೆನ್ನಾಗಿದ್ದರೆ ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರತಿಕ್ರಿಯಿಸಿ ಸೂಕ್ತ ನೈಪುಣ್ಯತೆಗಳನ್ನು ನಿರ್ವಹಿಸಬಹುದು. ಇಷ್ಟು ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಗುಣಲಕ್ಷಣಗಳು. ಇನ್ನು ವಾಲಿಬಾಲ್ ಆಟದ ರಾಷ್ಟ್ರಮಟ್ಟದಲ್ಲಿ ನಡೀತಕ್ಕಂಥ ಪಂದ್ಯಾವಳಿಗಳು. ರಾಷ್ಟ್ರೀಯ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯಾಟ, ರಾಷ್ಟ್ರಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾಟಗಳು, ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗಾಗಿ ನಡೆಯುವ ಫೆಡರೇಷನ್ ಕಪ್, ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗಾಗಿ ನಡೆಯುವ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಪಂದ್ಯಾವಳಿ, ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗಾಗಿ ನಡೆಯುವ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳು. ಇಷ್ಟು ರಾಷ್ಟ್ರಮಟ್ಟದಲ್ಲಿ ಸಂಘಟನೆ ಮಾಡ್ತಕ್ಕಂಥ ವಾಲಿಬಾಲ್ ಪಂದ್ಯಾಟಗಳು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆ ಮಾಡ್ತಕ್ಕಂಥ ವಾಲಿಬಾಲ್ ಪಂದ್ಯಾಟಗಳನ್ನು ನೋಡೋಣ. 2 ವರ್ಷಕ್ಕೊಮ್ಮೆ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ನಡೆಯುವ ಏಷ್ಯಾ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್, 4 ವರ್ಷಕ್ಕೊಮ್ಮೆ ನಡೆಯುವ ಪುರುಷ ಮತ್ತು ಮಹಿಳಾ ತಂಡಗಳ ಸೀನಿಯರ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್, 2 ವರ್ಷಕ್ಕೊಮ್ಮೆ ನಡೆಯುವ 19 ವರ್ಷ ವಯೋಮಿತಿಯೊಳಗಿನ ಪುರುಷ ಮತ್ತು ಮಹಿಳಾ ತಂಡಗಳಿಗೆ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್, 4 ವರ್ಷಗಳಿಗೊಮ್ಮೆ ನಡೆಯುವ ಪುರುಷ ಹಾಗೂ ಮಹಿಳಾ ತಂಡಗಳಿಗೆ ವಾಲಿಬಾಲ್ ವಿಶ್ವಕಪ್ ಪಂದ್ಯಾವಳಿಗಳು, ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಹಾಗೂ ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಫ್ರೀ ಪಂದ್ಯಾವಳಿಗಳು, ಸಿರಿವಂತಿ ಅದಿತ್ನಾರ್ ಗೋಲ್ಡ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಪಂದ್ಯಾವಳಿ, ರಶೀದ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ವಾಲಿಬಾಲ್ ಪಂದ್ಯಾವಳಿಗಳು. ಇಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಲಿಬಾಲ್ ಪಂದ್ಯಾವಳಿಗಳನ್ನು ನಡೆಸಲಾಗ್ತದೆ. ಇದಲ್ಲದೆ ಏಷ್ಯನ್ ಗೇಮ್ಸ್, ಒಲಿಂಪಿಕ್ಸ್ ಗೇಮ್ಸ್, ವಿಶ್ವಕಪ್ ಪಂದ್ಯಾವಳಿಗಳು, ಕಾಮನ್ವೆಲ್ತ್ ಗೇಮ್ಸ್, ಹೀಗೆ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಗಳನ್ನು ವಾಲಿಬಾಲ್ ಆಟದಲ್ಲಿ ಸಂಘಟನೆ ಮಾಡಲಾಗ್ತದೆ. ಇನ್ನು ಕ್ರೀಡೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಭಾರತ ಸರ್ಕಾರದವರು ನೀಡುವ
ಪ್ರಶಸ್ತಿಗಳು. ಒಂದು ಅರ್ಜುನ್ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಹಾಗೂ ತರಬೇತುದಾರರಿಗೆ ಉತ್ತಮ ತರಬೇತುದಾರರಿಗೆ ನೀಡುವ ದ್ರೋಣಾಚಾರ್ಯ ಪ್ರಶಸ್ತಿ. ಮೊದಲಿಗೆ ನಾವು ಅರ್ಜುನ್ ಪ್ರಶಸ್ತಿಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಅರ್ಜುನ್ ಪ್ರಶಸ್ತಿಯನ್ನು ಭಾರತ ಸರ್ಕಾರ 1961ರಿಂದ ಅಸ್ತಿತ್ವಕ್ಕೆ ತಂದಿರುತ್ತದೆ, ಅಂದರೆ ನೀಡಲು ಪ್ರಾರಂಭಿಸಿದೆ. ಉನ್ನತ ಮಟ್ಟದ ಕ್ರೀಡಾ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾರೆ. ಈ ಪ್ರಶಸ್ತಿಯು 5 ಲಕ್ಷ ನಗದು, ಒಂದು ಅರ್ಜುನನ ಕಂಚಿನ ಮೂರ್ತಿ ಹಾಗೂ ಪ್ರಮಾಣಪತ್ರವನ್ನು ಹೊಂದಿರುತ್ತದೆ. ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ಕ್ರೀಡಾಪಟುಗಳ ಪ್ರಸ್ತುತ ವರ್ಷದ ಹಾಗೂ ಹಿಂದಿನ 3 ವರ್ಷದ ಸಾಧನೆಯನ್ನು ಪರಿಗಣಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸಾಧನೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಅಂದರೆ ಕ್ರೀಡಾಪಟುಗಳಿಗೆ ಈ ಪ್ರಶಸ್ತಿಯನ್ನು ನೀಡುವಾಗ ಈ ಮೇಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ಇದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ನೀಡುವ ಭಾರತದ ಅತ್ಯುನ್ನತ ಕ್ರೀಡಾ ಗೌರವವಾಗಿದೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಭಾರತ ಸರ್ಕಾರ 1991-92ರಿಂದ ಅಸ್ತಿತ್ವಕ್ಕೆ ತಂದಿರುತ್ತದೆ. ಭಾರತದ ಅತ್ಯುನ್ನತ ಕ್ರೀಡಾಪಟುಗಳಿಗೆ ನೀಡತಕ್ಕಂಥ ಗೌರವವಾಗಿದೆ. ಭಾರತದ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹೆಸರಿನಲ್ಲಿ ನೀಡಲಾಗುತ್ತದೆ. ಈ ಪ್ರಶಸ್ತಿಯು 7.5 ಲಕ್ಷ ನಗದು, ಒಂದು ಪದಕ ಹಾಗೂ ಪ್ರಮಾಣ ಪತ್ರವನ್ನು ಹೊಂದಿರುತ್ತದೆ. ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸಾಧನೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ವಿದ್ಯಾರ್ಥಿಗಳೇ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಬೇಕಾದರೆ ಕ್ರೀಡಾಪಟುಗಳ ಅತ್ಯುತ್ತಮ ಸಾಧನೆಯನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಉತ್ತಮ ಕ್ರೀಡಾಪಟುಗಳಿಗೆ ನೀಡ್ತಕ್ಕಂಥ ಪ್ರಶಸ್ತಿ ಇದು. ಇನ್ನು ಉತ್ತಮ ತರಬೇತುದಾರರಿಗೆ ನೀಡುವ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ. ವಿದ್ಯಾರ್ಥಿಗಳೇ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಭಾರತ ಸರ್ಕಾರ 1985ರಿಂದ ಅಸ್ತಿತ್ವಕ್ಕೆ ತಂದಿರುತ್ತದೆ. ಅಂದರೆ 1985ರಿಂದ ತರಬೇತುದಾರರಿಗೆ ಈ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭ ಮಾಡಿದೆ. ಕ್ರೀಡಾ ತರಬೇತಿಯಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಿದ ತರಬೇತುದಾರರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಈ ಪ್ರಶಸ್ತಿಯು 5 ಲಕ್ಷ ನಗದು, ದ್ರೋಣಾಚಾರ್ಯರ ಕಂಚಿನ ಮೂರ್ತಿ ಹಾಗೂ ಪ್ರಮಾಣ ಪತ್ರವನ್ನು ಹೊಂದಿರುತ್ತದೆ. ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ತರಬೇತುದಾರರ ಹಿಂದಿನ 3 ವರ್ಷದ ನಿರಂತರ ಸಾಧನೆಯನ್ನು ಪರಿಗಣಿಸಲಾಗುತ್ತದೆ. ಹೀಗೆ ಉನ್ನತ ಮಟ್ಟದ ಕ್ರೀಡಾ ತರಬೇತಿಯನ್ನು ನೀಡಿ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಗಳಲ್ಲಿ ಭಾರತ ಸರ್ಕಾರಕ್ಕೆ ಬಂಗಾರದ ಪದಕವನ್ನು ನೀಡುವಲ್ಲಿ ಯಶಸ್ವಿಯಾದ ಕ್ರೀಡಾ ತರಬೇತುದಾರರಿಗೆ ನೀಡುವ ಪ್ರಶಸ್ತಿ ಇದು. ವಿದ್ಯಾರ್ಥಿಗಳೇ, ನಾವು ಉನ್ನತ ಮಟ್ಟದ ಸಾಧನೆ ಮಾಡಬೇಕಾದರೆ ನಾವು ನಿರಂತರ ಪ್ರಯತ್ನ ಬೇಕು. ನಮಗೆ ನಿರಂತರ ಪ್ರಯತ್ನದಿಂದ ಉನ್ನತ ಮಟ್ಟದ ಸಾಧನೆ ಮಾಡಲು ಸಾಧ್ಯ. ಉನ್ನತ ಮಟ್ಟದ ಸಾಧನೆ ಮಾಡಬೇಕಾದರೆ ನಾವು ಎತ್ತರದ ಗುರಿ ಇಟ್ಟುಕೊಳ್ಳಬೇಕು ಹಾಗೂ ಆ ಗುರಿ ಮೇಲಿನ ಕಣ್ಣನ್ನು ಯಾವತ್ತೂ ತೆಗೆಯಬಾರದು. ಜೊತೆಗೆ ನಿರಂತರ ಪ್ರಯತ್ನ ಮಾಡುತ್ತಿರಬೇಕು. ಹೀಗೆ ಮಾಡಿದರೆ ನಾವು ಯಾವುದೇ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬಹುದು. ಧನ್ಯವಾದಗಳು.